ಬಿಹಾರದಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾನೆ ಇದೆ. ಮೊದಲ ಹಂತದ ಚುನಾವಣೆಗೆ ಬಿಹಾರ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಭರ್ಪೂರಾಗಿ ಕೊಡುಗೆಗಳನ್ನ ಕೊಡೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಯಾವ ರೀತಿ ಹಠಕ್ಕೆ ಬಿದ್ದವರಂತೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ತೇಜಸ್ವಿ ಯಾದವ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಈ ಕಡೆ ಎನ್ಡಿಎದವರು ಮತ್ತೊಂದು ಅನೌನ್ಸ್ಮೆಂಟ್, ಈ ರೀತಿ ಇದೆ. ಹಾಗಿದ್ರೆ ಬಿಹಾರ್ನ ಅಖಾಡ ಈಗ ಹೇಗಿದೆ ನೀವೇ ನೋಡಿ. ನಾಳೆ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮತದಾನ. ಇಡೀ ದೇಶದ ಗಮನ ಸೆಳೆದಿರೋ ರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ತಿರುವು ನೀಡುತ್ತದೆ ಎಂದು ಹೇಳಲಾಗ್ತಿರೋ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ರ ಬಿಹಾರ ರಾಜ್ಯ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಪ್ರಚಾರ ನಿನ್ನೆಗೆ ಕೊನೆಗೊಂಡಿದೆ. ನಾಳೆ 18 ಜಿಲ್ಲೆಗಳ 121 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಉಳಿದ 122 ಸ್ಥಾನಗಳಿಗೆ ನವೆಂಬರ್ 11ರಂದು ಮತದಾನ ನಡೆಯಲಿದ್ದು, ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆಯೇ ಯಾವುದೇ ಬಣ ಸೇರದೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಕೂಡ ಕಣದಲ್ಲಿದೆ. ಬಿಹಾರ ಚುನಾವಣಾ ಕಣದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ, ರಘೋಪುರದಲ್ಲಿ ಇಂಡಿ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಹಾಗೂ ಬಿಜೆಪಿಯ ಸತೀಶ್ ಕುಮಾರ್ ಮಧ್ಯೆ ಸಮರ ನಡೆಯಲಿದೆ. ತಾರಾಪುರದಲ್ಲಿ ಹಾಲಿ ಡಿಸಿಎಂ ಬಿಜೆಪಿಯ ಸಾಮ್ರಾಜ್ ಚೌಧರಿ ಹಾಗೂ ಆರ್ಜೆಡಿಯ ಅರುಣ್ ಕುಮಾರ್ ಮಧ್ಯೆ ಸ್ಪರ್ಧೆ ಇದೆ. ಅಲಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಗಾಯಕಿ ಮೈಥಿಲಿ ಠಾಕೂರ್ ಹಾಗೂ ಆರ್ಜೆಡಿಯ ವಿನೋದ್ ಮಿಶ್ರಾ ಮಧ್ಯೆ ಸ್ಪರ್ಧೆ ಇದೆ. ಬೌದ್ದೂರ್ಪುರದಲ್ಲಿ ಆರ್ಜೆಡಿಯ ಭೋಲಾ ಯಾದವ್ ಹಾಗೂ ಜೆಡಿಯುನ ಮದನ್ ಸೈನಿ ಮಧ್ಯೆ ತುರುಸಿನ ಪೈಪೋಟಿ ಇದೆ. ಮಹುಮಾದಲ್ಲಿ ಜನಶಕ್ತಿ ಜನತಾದಳ ನಾಯಕ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ಹಾಗೂ ಆರ್ಜೆಡಿಯ ಮುಖೇಶ್ ಕುಮಾರ್ ರೋಷನ್ ಎಲ್ಜೆಪಿಯ ಸಂಜಯ್ ಸಿಂಗ್ ಮಧ್ಯೆ ಕದನ ನಡೆಯಲಿದೆ. 90% लोग समाज के अति पिछड़ा दलित आदिवासी से आते हैं. आप जुडिशरी देखिए, वहां भी उनको सब मिलता है. सेना में उनका कंट्रोल है. ठीक है, अगड़ा करिए, पिछड़ा करिए, आरक्षण होना चाहिए. आरक्षण के पक्षधर हम भी हैं, हमारी पार्टी भी है, आरक्षण दिया भी है. जितने गरीब हैं सबको आरक्षण दिया. दूसरे वर्गों में भी जो गरीब हैं उनको भी आरक्षण दिया. लेकिन सेना के बारे में जाति पात के आधार पर, बहनों भाइयों, मैं समझता हूं कि चर्चा तक नहीं होनी चाहिए. ಬಿಹಾರದಲ್ಲಿ ಈ ಬಾರಿ ಸಣ್ಣ ಪಕ್ಷಗಳೇ ನಿರ್ಣಾಯಕ. ಈ ಬಾರಿಯ ಬಿಹಾರ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದ್ದು, ಆಡಳಿತಾರೂಢ ಬಿಜೆಪಿ, ಜೆಡಿಯು, ವಿಪಕ್ಷ ಆರ್ಜೆಡಿ, ಕಾಂಗ್ರೆಸ್ ಹೊರತುಪಡಿಸಿ ಅಸಾದುದ್ದೀನ್ ಓವೈಸಿಯ ಎಎಎಂಐಎಂ ಪಕ್ಷ ಮುಸ್ಲಿಂ ಮತದಾರರನ್ನ ಸೆಳೆಯಲಿದೆ. ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾನೆ ಇದೆ. ಮೊದಲ ಹಂತದ ಚುನಾವಣೆಗೆ ಬಿಹಾರ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಭರ್ಪೂರಾಗಿ ಕೊಡುಗೆಗಳನ್ನ ಕೊಡೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಯಾವ ರೀತಿ ಹಠಕ್ಕೆ ಬಿದ್ದವರಂತೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ತೇಜಸ್ವಿ ಯಾದವ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಈ ಕಡೆ ಎನ್ಡಿಎದವರು ಮತ್ತೊಂದು ಅನೌನ್ಸ್ಮೆಂಟ್, ಈ ರೀತಿ ಇದೆ. ಹಾಗಿದ್ರೆ ಬಿಹಾರ್ನ ಅಖಾಡ ಈಗ ಹೇಗಿದೆ ನೀವೇ ನೋಡಿ. ನಾಳೆ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮತದಾನ. ಇಡೀ ದೇಶದ ಗಮನ ಸೆಳೆದಿರೋ ರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ತಿರುವು ನೀಡುತ್ತದೆ ಎಂದು ಹೇಳಲಾಗ್ತಿರೋ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ರ ಬಿಹಾರ ರಾಜ್ಯ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಪ್ರಚಾರ ನಿನ್ನೆಗೆ ಕೊನೆಗೊಂಡಿದೆ. ನಾಳೆ 18 ಜಿಲ್ಲೆಗಳ 121 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಉಳಿದ 122 ಸ್ಥಾನಗಳಿಗೆ ನವೆಂಬರ್ 11ರಂದು ಮತದಾನ ನಡೆಯಲಿದ್ದು, ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆಯೇ ಯಾವುದೇ ಬಣ ಸೇರದೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಕೂಡ ಕಣದಲ್ಲಿದೆ.
ಬಿಹಾರ ಚುನಾವಣಾ ಕಣದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ, ರಘೋಪುರದಲ್ಲಿ ಇಂಡಿ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಹಾಗೂ ಬಿಜೆಪಿಯ ಸತೀಶ್ ಕುಮಾರ್ ಮಧ್ಯೆ ಸಮರ ನಡೆಯಲಿದೆ. ತಾರಾಪುರದಲ್ಲಿ ಹಾಲಿ ಡಿಸಿಎಂ ಬಿಜೆಪಿಯ ಸಾಮ್ರಾಜ್ ಚೌಧರಿ ಹಾಗೂ ಆರ್ಜೆಡಿಯ ಅರುಣ್ ಕುಮಾರ್ ಮಧ್ಯೆ ಸ್ಪರ್ಧೆ ಇದೆ. ಅಲಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಗಾಯಕಿ ಮೈಥಿಲಿ ಠಾಕೂರ್ ಹಾಗೂ ಆರ್ಜೆಡಿಯ ವಿನೋದ್ ಮಿಶ್ರಾ ಮಧ್ಯೆ ಸ್ಪರ್ಧೆ ಇದೆ. ಬೌದ್ದೂರ್ಪುರದಲ್ಲಿ ಆರ್ಜೆಡಿಯ ಭೋಲಾ ಯಾದವ್ ಹಾಗೂ ಜೆಡಿಯುನ ಮದನ್ ಸಾಯ್ನಿ ಮಧ್ಯೆ ತುರುಸಿನ ಪೈಪೋಟಿ ಇದೆ. ಮಹುಮಾದಲ್ಲಿ ಜನಶಕ್ತಿ ಜನತಾದಳ ನಾಯಕ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ಹಾಗೂ ಆರ್ಜೆಡಿಯ ಮುಖೇಶ್ ಕುಮಾರ್ ರೋಷನ್, ಎಲ್ಜೆಪಿಯ ಸಂಜಯ್ ಸಿಂಗ್ ಮಧ್ಯೆ ಕದನ ನಡೆಯಲಿದೆ. 90% लोग समाज के अति पिछड़ा दलित आदिवासी से आते हैं. आप जुडिशरी देखिए, वहां भी उनको सब मिलता है. सेना में उनका कंट्रोल है. ठीक है, अगड़ा करिए, पिछड़ा करिए, आरक्षण होना चाहिए. आरक्षण के पक्षधर हम भी हैं, हमारी पार्टी भी है. आरक्षण दिया भी है. जितने गरीब हैं सबको आरक्षण दिया है. दूसरे वर्गों में भी जो गरीब हैं उनको भी आरक्षण दिया. लेकिन सेना के बारे में जाति पात के आधार पर, बहनों भाइयों, मैं समझता हूं कि चर्चा तक नहीं होनी चाहिए. ಬಿಹಾರದಲ್ಲಿ ಈ ಬಾರಿ ಸಣ್ಣ ಪಕ್ಷಗಳೇ ನಿರ್ಣಾಯಕ. ಈ ಬಾರಿಯ ಬಿಹಾರ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದ್ದು, ಆಡಳಿತಾರೂಢ ಬಿಜೆಪಿ, ಜೆಡಿಯು, ವಿಪಕ್ಷ ಆರ್ಜೆಡಿ, ಕಾಂಗ್ರೆಸ್ ಹೊರತುಪಡಿಸಿ ಅಸಾದುದ್ದೀನ್ ಓವೈಸಿಯ ಎಎಂಐಎಂ ಪಕ್ಷ ಮುಸ್ಲಿಂ ಮತದಾರರನ್ನ ಸೆಳೆಯಲಿದೆ. ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾನೆ ಇದೆ. ಮೊದಲ ಹಂತದ ಚುನಾವಣೆಗೆ ಬಿಹಾರ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಭರ್ಪೂರಾಗಿ ಕೊಡುಗೆಗಳನ್ನ ಕೊಡೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಯಾವ ರೀತಿ ಹಠಕ್ಕೆ ಬಿದ್ದವರಂತೆ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ತೇಜಸ್ವಿ ಯಾದವ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಈ ಕಡೆ ಎನ್ಡಿಎದವರು ಮತ್ತೊಂದು ಅನೌನ್ಸ್ಮೆಂಟ್, ಈ ರೀತಿ ಇದೆ. ಹಾಗಿದ್ರೆ ಬಿಹಾರ್ನ ಅಖಾಡ ಈಗ ಹೇಗಿದೆ ನೀವೇ ನೋಡಿ. ನಾಳೆ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮತದಾನ. ಇಡೀ ದೇಶದ ಗಮನ ಸೆಳೆದಿರೋ, ರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ತಿರುವು ನೀಡುತ್ತದೆ ಎಂದು ಹೇಳಲಾಗ್ತಿರೋ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. 2025ರ ಬಿಹಾರ ರಾಜ್ಯ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಪ್ರಚಾರ ನಿನ್ನೆಗೆ ಕೊನೆಗೊಂಡಿದೆ. ನಾಳೆ 18 ಜಿಲ್ಲೆಗಳ 121 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಉಳಿದ 122 ಸ್ಥಾನಗಳಿಗೆ ನವೆಂಬರ್ 11ರಂದು ಮತದಾನ ನಡೆಯಲಿದ್ದು, ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆಯೇ ಯಾವುದೇ ಬಣ ಸೇರದೆ ಚುನಾವಣಾ ಚಾಣಕ್ಯ